ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಮೊದಲನೇ ಸೂಪರ್ 8ರ ಮೊದಲನೇ ಪಂದ್ಯಕ್ಕಿಂತನೂ ಮುಂಚೆ ನಮ್ಮ ಭಾರತ ತಂಡಕ್ಕೆ ವಿಶ್ ಮಾಡಿದರು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ. ಇನ್ನು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ನಮ್ಮ ಮಾಜಿ ನಾಯಕ ರೋಹಿತ್ ಶರ್ಮಾ ಮತ್ತು ನಮ್ಮ ಕಿಂಗ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡಿ. ಇನ್ನು ಈ ಬಾರಿಯ ವಿಶ್ವಕಪ್ ನ ಮೊದಲನೇ ಸೂಪರ್ 8ರ ಮೊದಲನೇ ಪಂದ್ಯ ಬಂದ್ಬಿಟ್ಟು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ಅದರ ನಡೀತಾ ಇದೆ. ಇನ್ನು ಈ ಪಂದ್ಯ 22ನೇ ತಾರೀಕು 7 ಗಂಟೆಗೆ ಅದರ ನಡೀತಾ ಇದೆ ಇವತ್ತು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಮಾತನಾಡಿದಂತ ನಮ್ಮ ಮಾಜಿ ನಾಯಕ ರೋಹಿತ್ ಶರ್ಮಾ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲಿಗೆ ರೋಹಿತ್ ಶರ್ಮಾ ಈ ರೀತಿ ಆದ್ರೆ ಬೆಂಕಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಭಾರತದ ಬಗ್ಗೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡಕ್ಕೆ ಕೂಡ ವಿಶ್ ಕೂಡ ಮಾಡಿದ್ದಾರೆ. ಭಾರತ ತಂಡ ಲೀಗ್ ಪಂದ್ಯಗಳಲ್ಲಿ ಅದ್ಭುತವಾಗಿ ಆಡಿದೆ ಮತ್ತು ಅದ್ಭುತ ಗೆಲುವುಗಳೊಂದಿಗೆ ಸೂಪರ್ 8ಕ್ಕೂ ಕೂಡ ಕಾಲಿಟ್ಟಿದೆ. 4ಕ್ಕೆ 4 ಪಂದ್ಯ ಗೆದ್ದು ಇದೀಗ ಸೂಪರ್ 8ಕ್ಕೆ ಆದ್ರೆ ಕಾಲಿಟ್ಟಿದೆ. ಆ ಕಾರಣದಿಂದಾಗಿ ನನ್ನ ಭಾರತ ತಂಡ ಈ ಬಾರಿಯೂ ಮತ್ತೆ ಟ್ರೋಫಿ ಗೆಲ್ಲುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ. ಮತ್ತು ಇವತ್ತಿನ ದಿನ ಸೂಪರ್ 8ರ ಮೊದಲನೇ ಪಂದ್ಯ ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಆಡ್ತಾ ಇದೆ. ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ ಅದ್ಭುತವಾಗಿ ಆಡಲಿ ಮತ್ತು ಇನ್ನು ಬ್ಯಾಟರ್ಸ್ ಬೌಲರ್ಸ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಬ್ಯಾಟರ್ಸ್ ಮತ್ತು ಬೌಲರ್ಸ್ ಗಳ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅಂತಂದ್ರೆ, ಈ ಬಾರಿಯ ನಮ್ಮ ಭಾರತ ತಂಡದಲ್ಲಿ ಅದ್ಭುತ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸ್ಟ್ರೆಂತ್ ಆದ್ರೆ ಇದೆ ಮತ್ತು ಒಳ್ಳೆ ಬ್ಯಾಟಿಂಗ್ ಲೈನ್ಅಪ್ ಕೂಡ ಹೊಂದಿದೆ. ಇನ್ನು ಮೋಸ್ಟ್ ಡೇಂಜರಸ್ ತಂಡ ಕೂಡ ನಮ್ಮ ಭಾರತ ತಂಡ ಮತ್ತು ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡದ ಏನಾದ್ರು ಓಪನರ್ಸ್ ಏನಾದ್ರು ಕ್ಲಿಕ್ ಆದ್ರೆ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಗೆಲ್ಲುತ್ತೆ ಮತ್ತು ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಅಂದು ಮಾಜಿ ನಾಯಕ ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಬೌಲಿಂಗ್ ಬಗ್ಗೆ ಹಾರ್ದಿಕ್ ಪಾಂಡ್ಯ ಮತ್ತು ಬೂಮ್ರಾ ಬಗ್ಗೆ ಕೂಡ ಮಾತಾಡ್ತಾರೆ. ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಅವರು ಒಳ್ಳೆ ಬೌಲಿಂಗ್ ಆದ್ರೆ ಮಾಡ್ತಾ ಇದ್ದಾರೆ ಮತ್ತು ಸ್ಪಿನ್ನಿಂಗ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಒಳ್ಳೆ ಸ್ಪಿನ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪಿನ್ ಗಳ ಪಾತ್ರ ಮುಖ್ಯ ಮತ್ತು ಆ ಕಾರಣದಿಂದಾಗಿ ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ಅದ್ಭುತವಾಗಿ ಬೌಲಿಂಗ್ ಮಾಡಬೇಕು. ಇಲ್ಲಿ ಸ್ಪಿನ್ನರ್ಸ್ ಗಳ ಪ್ರಮುಖ ಪಾತ್ರ ಕೂಡ ಪ್ರಮುಖ ಆಗುತ್ತೆ. ಇನ್ನು ಸ್ಪೇಸರ್ಸ್ ಗಳ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಮತ್ತು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 4 ಓವರ್ ಬೌಲಿಂಗ್ ಮಾಡಿ ಬ್ಯಾಟಿಂಗ್ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಇರೋ ತನಕ ನಮ್ಮ ಭಾರತ ತಂಡಕ್ಕೆ ಸ್ವಲ್ಪ ಬಲ ಇದ್ದಂತೆ ಅಂತಂದು ರೋಹಿತ್ ಶರ್ಮಾ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡ ಒಟ್ಟಿನಲ್ಲಿ ಎಲ್ಲ ಟೋಟಲ್ ಆಗಿ ಕಾಂಬಿನೇಷನ್ ಸಖತ್ತಾಗಿ ಇದೆ ಮತ್ತು ಒಳ್ಳೆ ತಂಡ ಆಗಿದೆ ಮತ್ತು ನನ್ನ ಈ ಬಾರಿಯ ಫೇವರೇಟ್ ತಂಡ ಫೈನಲ್ ಹೋಗಲು ಅಂತಂದು ಮಾಜಿ ನಾಯಕ ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿನೂ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಮತ್ತು ಒಳ್ಳೆ ಆಟ ಆಡ್ತಾ ಇದ್ದೀರಿ ಮತ್ತು ಎಲ್ಲ ಆಟಗಾರರು ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಡ್ತಾ ಇದ್ದೀರಿ. ಇನ್ನು ಹೀಗೆ ಮುಂದುವರಿಲಿ ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್, ಸೆಮಿಫೈನಲ್ ಅಂತಾನು ಕೂಡ ತಲುಪಿರಿ ಮತ್ತು ಇನ್ನು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯದಲ್ಲಿ ಅದ್ಭುತವಾಗಿ ಗೆದ್ದು ಮತ್ತೊಮ್ಮೆ ಟ್ರೋಫಿ ನಮ್ಮ ಭಾರತ ತಂಡಕ್ಕೆ ತಂದು ಕೊಡ್ರಿ ಅಂತಂದು ವಿರಾಟ್ ಕೊಹ್ಲಿ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಈ ರೀತಿ ಆದ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೂಪರ್ 8ರ 3 ಪಂದ್ಯಗಳಲ್ಲಿ ಎಷ್ಟು ಪಂದ್ಯ ಗೆಲ್ಬಹುದು ಮತ್ತು ಜಿಂಬಾಬ್ವೆ, ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಈ 3 ತಂಡಗಳ ವಿರುದ್ಧ ಆದ್ರೆ ಆಡ್ತಾ ಇದೆ. ಆ ಕಾರಣದಿಂದಾಗಿ ಈ 3 ತಂಡಗಳಲ್ಲಿ ನಮ್ಮ ಭಾರತ ತಂಡ 3ಕ್ಕೆ 3 ಗೆಲ್ಲುತ್ತಾ ಇಲ್ವಾ? ಈ ಪಂದ್ಯಗಳಲ್ಲಿ ಏನಾದರೂ ಸೋಲ್ಪದ ಯಾವ ತಂಡದ ವಿರುದ್ಧ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.